ಸೊ ಟ್ರಿಪ್ ಮಾಡ್ತೀರಿ, ವಿಸಿಟ್ ಮಾಡ್ತೀರಿ, ಎಕ್ಸ್ಪ್ಲೋರ್ ಮಾಡ್ತೀರಿ ಪ್ಲೇಸಸ್ಗಳನ್ನ. ಆದ್ರೆ ಅದೆಲ್ಲದಕ್ಕೂ ಒಂದು ಬ್ಯಾಕ್ ಬೋನ್ ಆಗ್ಬೇಕಾಗಿರೋದಂದ್ರೆ ಫಿನಾನ್ಸ್. ಸೊ ಅದನ್ನ ನೀವು ಹೆಂಗ್ ಮ್ಯಾನೇಜ್ ಮಾಡ್ತೀರಾ, ಮತ್ತೆ ನಿಮ್ ಯೂಟ್ಯೂಬ್ ಇಂದ ನಿಮ್ಗೆ ಅದು ಮ್ಯಾನೇಜ್ ಮಾಡೋಷ್ಟು ನೀವು ಗಳಿಕೆ ಮಾಡ್ತೀರಾ? ನಾನು ಇವತ್ತವರೆಗೂ ಏನೇನು ಗಳಿಸಿದ್ದೀನಿ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ದೀನಿ. ಬಟ್ ಏನಂದ್ರೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅಥವಾ ಒಂದು ಏನಾದ್ರು ಹೊಸ ಲೆಗೆಸಿಯನ್ನು ಕ್ರಿಯೇಟ್ ಮಾಡಬೇಕು ಅಂದಾಗ ಹಣದ ಬಗ್ಗೆ ಶುರುಲಿ ಜ್ಞಾನ ಕೊಡಬಾರ್ದು. ಈಗ ಪ್ರತಿಯೊಂದು ಕಂಪ್ನಿ ಇವತ್ತೇನು ನೋಡ್ತಾ ಇದ್ದೀರಾ ನೀವು, ದೊಡ್ಡ ದೊಡ್ಡ ಕಂಪ್ನಿಗಳು, ಅವರು ಎಲ್ಲರೂ ಅಷ್ಟೇ ದೇ ಆರ್ ಬರ್ನಿಂಗ್ ಕ್ಯಾಶ್. ಯಾಕೆಂದ್ರೆ ಒಂದು ಲೆಗೆಸಿ ಅಥವಾ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡೋದಕ್ಕೆ. ನಾನು ಅಷ್ಟೇ ಆಸ್ ಗ್ಲೋಬಲ್ ಕನ್ನಡಿಗ ನನ್ನ ಆಸೆ ಏನಂದ್ರೆ ನನ್ನ ಜೋಬಲ್ಲಿ ನಾನು ಸತ್ತಾಗ ಎಷ್ಟು ಆಸ್ತಿ ಇತ್ತು, ಎಷ್ಟು ಪೇಪರ್ಸ್ ಇತ್ತು ಅಂತಲ್ಲ, ಎಷ್ಟು ಅನುಭವಗಳಿತ್ತು, ಎಷ್ಟು ಜೀವನದ ಪಾಠಗಳನ್ನ ಕಲಿತೆ, ಅದರಿಂದ ಏನು ತಗೊಂಡು ಹೋಗ್ತಾ ಇದೀನಿ ಅಂತ ನಾನು ಆಸೆ ಪಡ್ತಾ ಇರೋನು. ಆ ಥರ ಒಂದು ಲೆಗೆಸಿ ಮತ್ತೆ ಕನ್ನಡಿಗರಿಗೆ ನನ್ನ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಈ ಥರ ಥಾಟ್ ಪ್ರೊಸೆಸ್ ಅಲ್ಲಿ ಸ್ವಂತ ಆಸ್ತಿ ಗಳಿಕೆ ಅಥವಾ ಸ್ವಂತ ಹಣ ಗಳಿಕೆಗಿಂತ ಸಮಾಜಕ್ಕೋಸ್ಕರ ಏನಾದ್ರು ಒಂದು ಒಳ್ಳೆ ಕಾರ್ಯಗಳನ್ನ ಮಾಡಿ ನಾನು ಕೂಡ ಕಂಫರ್ಟಬಲ್ ಆಗಿ ಬದುಕಬೇಕು ಅಂತ. ನಾನೇನು ಇಲ್ಲ ನಾನು ಗುಡಿಸ್ಲು ಬದುಕ್ತೀನಿ ಅಂತ ಹೇಳ್ತಾ ಇಲ್ಲ. ಈ ಪಾಕಿಸ್ತಾನ ಹೋದಾಗ 5 ಸ್ಟಾರ್ ಅಲ್ಲಿ ಇದ್ದೆ. ಯಾಕೆ ಅಂದ್ರೆ ಒಂದು ನಾವು ಚೆನ್ನಾಗಿದೀವಿ ಅಂತ ತೋರಿಸ್ಬೇಕಲ್ಲ. ಈಗ ನಲ್ಲೋಗಿ ಯಾವ್ದೋ ಒಂದು ಚೀಪ್ ಹೋಟೆಲ್ ಇರೋಕ್ಕಾಗಲ್ಲ. ಆದ್ರೆ ಬೇರೆ ದೇಶದಲ್ಲಿ ಹಾಸ್ಟೆಲ್ ಕೂಡ ಉಳಿದಿದ್ದೀನಿ. 500 ರೂಪಾಯಿ ಹಾಸ್ಟೆಲ್, 300 ರೂಪಾಯಿ ಹಾಸ್ಟೆಲ್ ಬದುಕಿದ್ದೀನಿ. ಪಾಕಿಸ್ತಾನ ಹೋದಾಗ 5 ಸ್ಟಾರ್ ಅಲ್ಲಿ ಇದ್ದೀನಿ. ಯಾಕಂದ್ರೆ ನಾವು ಕನ್ನಡಿಗರು, ಭಾರತೀಯರು ಪಾಕಿಸ್ತಾನ ಹೋಗಿದೀವಿ ಅಂದ್ರೆ ಮೀಸೆ ತಿರುಗಿ ಹೋಗೋರು, ನಾವು ಸುಮ್ಸುನ್ ಹೋಗೋರಲ್ಲ. ಸೊ ಈ ಬೇರೆ ಕಂಟ್ರಿ ಹೇಳ್ರಿ, ನೀವು ಹಾಸ್ಟೆಲ್ ಅಲ್ಲಿ ಕೂಡ ಇದೀವಿ ಅಂತಂದು ನಾನು ಕೇಳ್ಪಟ್ಟಿದ್ದೆ. ಒಂದೇ ರೂಮ್ ಅಲ್ಲಿ 4 ಜನ ಹುಡುಗಿ ಜೊತೆ ನೀವು ಸ್ಟೇ ಮಾಡಿದ್ರಿ ಅಂತಂದ್ ಕೂಡ. ಬಟ್ ಇಲ್ಲಿ ನಮ್ ಇಂಡಿಯನ್ಸ್ ಕಲ್ಚರ್ ಏನಂತಂದ್ರೆ, ಒಂದ್ ಹುಡುಗಿ ಅಂತಂದ್ರೆ ಅವ್ರನ್ನೆಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು, ಆಮೇಲೆ ಅವ್ರ ಜೊತೆ ನಾವು ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಅವ್ರನ್ನ ಮಾತ್ರ ಕ್ಲೋಸ್ ಮಾಡ್ಕೋಬೇಕು. ಆ ತರದೊಂದು ಮೆಂಟಾಲಿಟಿ ನಮ್ದಿದೆ, ಎಲ್ರದ್ದು ಆಲ್ಮೋಸ್ಟ್ ಹಂಗೆ ಇರುತ್ತೆ. ಸೊ ನೀವು ಅದನ್ನ ಒಂದ್ ಸ್ವಲ್ಪ ಮುಂದೆ ಬಂದು ಅದ್ರ ಬಗ್ಗೆ ನಮಗೆ ಹೇಳೋದಾಯ್ತು ಅಂದ್ರೆ, ಹುಡುಗಿ ಜೊತೆಗಿದ್ದಾರೆ ಅಂದ್ರೆ ಬೆಡ್ ಪಕ್ಕದಲ್ಲಿ ಹಾಕೊಂಡ್ಬಿಡ್ತಾರೆ ನಮ್ ಜನ ಇಮ್ಯಾಜಿನೇಷನ್ ಅಲ್ಲಿ, ಮೈಂಡ್ ಅಲ್ಲಿ ನೆಕ್ಸ್ಟ್ ಬೆಡ್ ಅಲ್ಲೇ ಇರ್ತಾರೆ ಅಂತ. ಸೊ ಆ ತರ ಥಾಟ್ ಪ್ರಾಸೆಸ್ ಇರಬಾರ್ದು. ಜಗತ್ತಲ್ಲಿ ಹುಡುಗರು ಎಷ್ಟಿದಾರೋ ಹುಡುಗಿರು ಅಷ್ಟೇ ಇದಾರೆ. ಆಲ್ಮೋಸ್ಟ್ ಏನೋ 1% ಆ ಕಡೆ ಈ ಕಡೆ ಇರ್ಬೋದು. ನಿಮ್ ಲೈಫಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದ್ ಕೆಫೆಗೆ ಹೋಗ್ಲಿ, ಒಂದ್ ರೋಡಲ್ಲಿ ಹೋಗ್ಲಿ, ಹುಡುಗಿ ಸಿಗ್ತಾನೆ ಇರ್ತಾರೆ. ಹುಡುಗಿ ಸಿಗೋದನ್ನೇ ಒಂದು ದೊಡ್ಡ ವಿಷಯ ಮಾಡ್ಕೊಂಡಿರೋದು ನಮ್ಮ ಒಂದು ಮೂರ್ಖತನ ಅಂತ ಕರೀಬೋದು. ಫಾರಿನ್ ಕಲ್ಚರ್ ಅಲ್ಲಿ ಈ ತರ ಇಲ್ಲ. ಈಗ ನಾನು ಅಷ್ಟೇ, ತಮ್ಮನೇನಲ್ಲಿ ಯಾರು ಹುಡುಗಿ ಬಿಕ್ನಿ ಹಾಕೊಂಡಿರೋದು ನೋಡಿದ್ರೆ ನಮ್ ಜನ ನೀನ್ ಇಷ್ಟೇ ಆಯ್ತು. ಕೆಲವರು ಒಂದ್ ಕ್ಯಾಟಗರಿ ಆಫ್ ಜನ ನಿಂದ ಇಷ್ಟೇ ಆಯ್ತು ಹುಡುಗಿ ಗುರು. ದೇವಸ್ಥಾನಕ್ಕೆ ಹೋದಾಗ ದುಪ್ಪಟ್ಟ ಸ್ಯಾರಿ ಹಾಕೊಂಡು ಹೋಗ್ತಾರೆ, ಬೀಚ್ಗೆ ಹೋದಾಗ ಬಿಕಿನಿ ಹಾಕೋತಾರೆ. ನೀ ಅದನ್ನ ತಪ್ಪು ಅಂತ ಯಾಕೆ ಅನ್ಕೋತೀಯ? ಚಳಿ ಇದ್ರೆ ಸ್ವೆಟರ್ ಹಾಕೋತಾರೆ, ಬಿಸಿಲಿದ್ರೆ ಕಾಟನ್ ಬಟ್ಟೆ ಹಾಕೋತಾರೆ. ಅದನ್ನ ತಪ್ಪು ಅಂತ ಯಾಕೆ ಹೇಳ್ತೀಯ? ಆ ಕ್ಷಣದಲ್ಲಿ ಆ ಲೈಫ್ ಅಲ್ಲಿ ಹೆಂಗ್ ಬೇಕು ಆ ವೆದರ್ ತಕ್ಕಂತೆ, ಆ ಕಲ್ಚರ್ ತಕ್ಕಂತೆ ಬದುಕ್ತಾರೆ. ಈಗ ಇರಾನ್ ಅಲ್ಲಿ ಹಿಜಾಬ್ ಹಾಕೊಳ್ದೆ ಜನ ಆಚೆ ಹೋಗಿಲ್ಲ. ನೀವು ಹೋದ್ರು ಹಿಜಾಬ್ ಹಾಕೋಬೇಕು. ಇಲ್ಲ ನಾನು ಹಿಂದೂ ಹಿಜಾಬ್ ಹಾಕೊಳ್ಳೋದ ಅಂದ್ರೆ ದೇಶದ ಒಳಗೆ ಬಿಡಲ್ಲ ನಿಮ್ನ. ನಿಮ್ ಚಾಯ್ಸ್, ಒಳಗೆ ಹೋಗ್ಬೇಡಿ. ಹೌದು. ಈಗ ಜಗತ್ತಿನ ಎಷ್ಟೋ ಜಾಗದಲ್ಲಿ ನ್ಯೂಡ್ ಬೀಚಸ್ ಅಂತಿದೆ, ಅಲ್ಲಿ ಫೋಟೋ ತೆಗಿಯಂಗಿಲ್ಲ, ವಿಡಿಯೋ ಮಾಡಂಗಿಲ್ಲ. ಆದ್ರೆ ಪ್ರತಿಯೊಬ್ರು ಕೂಡ ನಗ್ನರಾಗಿರ್ಬೇಕು. ಅವ್ರೇನ್ ಹೇಳ್ತಾರೆ, ಅವ್ರ ಥಾಟ್ ಪ್ರೊಸೆಸ್ ನಗ್ನತೆ. ನಾವು ಹುಟ್ಟದ ನಗ್ನರಾಗಿ ಬರ್ತೀವಿ, ಸಾಯ್ತಾ ನಾವು ನಗ್ನರಾಗಿ ಹೋಗ್ತೀವಿ ಭೂಮಿ ಬಿಟ್ಟು. ಇದ್ರ ಮಧ್ಯ ಕೂಡ ಕೆಲವು ಕ್ಷಣಗಳನ್ನ ನಗ್ನವಾಗಿ ಕಳೀಬೋದಾ? ಅದು ಕಲ್ಚರ್. ಆ ಕಲ್ಚರ್ನ ಅರ್ಥ ಮಾಡ್ಕೊಳ್ಳಿ. ಇಷ್ಟ ಇದ್ರೆ ಹೋಗಿ, ಇಷ್ಟ ಇದ್ರೆ ಹೋಗ್ಬೇಡಿ. ಥೈಲ್ಯಾಂಡ್ ವಿಚಾರಕ್ಕೆ ಬಂದಾಗ, ನಾನು ಥೈಲ್ಯಾಂಡ್ ಒಂದು ರೆವಲ್ಯೂಷನ್ ಹಾಸ್ಟೆಲ್ ಅಂತ ಹೋಗ್ತೀನಿ. ಥೈಲ್ಯಾಂಡ್ ನ ನಾರ್ತ್ ಚಿಯಾಂಗ್ ಮೈಲಿ ಹೋದಾಗ, ಇದು ನಾನ್ ಪ್ಲಾನ್ ಮಾಡಿ ಹೋಗಿದ್ದಲ್ಲ. ನೀವ್ ಹೆಂಗ್ ಹೇಳಿದ್ರಿ ಅಂದ್ರೆ 5 ಜನ ಪ್ಲಾನ್ ಮಾಡಿ ನೀಟಾಗಿ 5 ಜನ ಜೊತೆಗೆ ಇದ್ದೆ ಅಂತ. ಇದಾಗಿದೆ ಹೆಂಗೆ ಅಂದ್ರೆ, ನನ್ ಪಾಡೆ ನಾನು ಹೋದೆ, ರೂಮ್ ಕೀ ಕೊಟ್ರು, ಹಿಂಗ್ ಓಪನ್ ಮಾಡಿ ಹಿಂಗ್ ತೆಗೆದ. ಡಾರ್ಮಿಟ್ರಿ ಇದು 500 ರೂಪಾಯಿ ಹಾಸ್ಟೆಲ್ ಅದು. ತೆಗೆದು ಹಿಂಗ್ ಒಳಗೆ ಹೋದ್ರೆ 5 ಜನ ಹುಡುಗಿರು. 5 ಜನ ಮೆಡಿಕಲ್ ಓದ್ತಾ ಇರುವಂತಹ UK ಹುಡುಗಿರು, ಬ್ರಿಟಿಷ್ ಹುಡುಗಿರು. ಎಲ್ಲರೂ ಕೂತಿದ್ದಾರೆ. ನಾವ್ ಬರ್ತಾ ಅಂತಾರೆ. ನಾನು ನಾನು ಫಸ್ಟ್ ರಿಯಾಕ್ಷನ್, ಕೈಯಲ್ಲಿ ಕ್ಯಾಮ್ರಾ ಇತ್ತಲ್ಲ, 5 ಜನ ಹುಡುಗಿರು. ನಾ ಏನಪ್ಪಾ ಗುರು, ನೀವೆಲ್ಲ ತಪ್ಪು ತಿಳ್ಕೊಬೇಡಿ, ನಾನು ಬಂದಿರೋದು ನನ್ ಗೊತ್ತಿಲ್ಲ ಇದು ಪ್ಲಾನ್. ಅದಾದ್ಮೇಲೆ ಅವ್ರ ಜೊತೆಗೆ ಪಾರ್ಟಿಗೆ ಹೋಗಿದ್ದು, ಅವ್ರ ಜೊತೆ ಅವ್ರ ಕಂಪ್ನಿ ಎಂಜಾಯ್ ಮಾಡಿದ್ದು. 3 ದಿವಸ ಇದೆ ಮಚಾ, ಫುಲ್ ಮಜಾ ಮಾಡಿದ್ಯಾ. ನಮ್ ಜನ ಬರೀತಾ ಇದ್ ಕಾಮೆಂಟ್ಸ್. ಅಲ್ಲ ಗುರು, ಹೆಣ್ಮಕ್ಳು ಇದಾರೆ ಅಂದ ತಕ್ಷಣನೇ ಬರೀ ಅದೇ, ಜೊತೆಗಿದ್ರು ಅಂದ ತಕ್ಷಣ ಏನೋ ಮಾಡಿದ್ವಿ ಅಂತಲ್ಲ, ಅಥವಾ ಏನಾದ್ರು ಮಾಡಿದ್ವಿ ಅಂದ್ರೆ ತಪ್ಪು ಅಂತನೂ ಅಲ್ಲ. ಅವ್ರವರ ಪರ್ಸನಲ್ ಲೈಫಿಗೆ ಬಿಟ್ಟಿದ್ದು. ಎಲ್ಲಾ ಪರ್ಸನಲ್ ಲೈಫಲ್ಲೂ ಮೂಗ್ ತೋರಿಸುವಂತ ಅವಶ್ಯಕತೆ ಇಲ್ಲ ಅಲ್ವಾ? ಈಗ ಎಲ್ಲರನ್ನು ಹುಟ್ಟಿರೋದೇ ಒಂದು ಕಾಮದಿಂದ. ಸೊ ಕಾಮವನ್ನ ಅಸಹ್ಯ ಮಾಡಬೇಡಿ, ಅಥವಾ ಅದನ್ನ ಓವರ್ ಆಗಿ ಸ್ಟ್ರೆಸ್ಸು ಕೂಡ ಮಾಡಬೇಡಿ. ಹಂಗಂತ ಅದನ್ನ ಮರಿಲೂ ಬೇಡಿ. ಅದಕ್ಕೆ ಎಷ್ಟು ಪ್ರಾಮಿನೆನ್ಸ್ ಕೊಡ್ಬೇಕು ಅಷ್ಟೇ ಮಾಡಬೇಕು. ಅತಿಯಾಗಿ ಅದ್ರ ಮೇಲೆ ಫೋಕಸ್ ಮಾಡಿದಾಗ ಅದು ಒಂಥರ ಅಸಹ್ಯ ಫೀಲಿಂಗ್ ತರುತ್ತೆ. ನನ್ನ ಅಭಿಪ್ರಾಯ ಏನಂದ್ರೆ, ವಿಶ್ವದ ಕಲ್ಚರ್ಗೆ ನಾವು ಓಪನ್ ಅಪ್ ಆಗ್ತಾ ನಮ್ ಕಲ್ಚರ್ನು ಮರಿದೆ
ಎಲ್ಲಾ ಕಡೆನೂ ಒಂದು ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು. ಮತ್ತೆ ಬಿ ಅ ರೋಮನ್ ವೆನ್ ಯುವರ್ ಇನ್ ರೋಮ್, ಬಿ ಅ ಇಂಡಿಯನ್ ವೆನ್ ಯುವರ್ ಇನ್ ಇಂಡಿಯಾ, ಬಿ ಅ ಬ್ಯಾಂಗ್ಳೂರಿಯನ್ ವೆನ್ ಯುವರ್ ಇನ್ ಬ್ಯಾಂಗ್ಳೂರ್. ಈಗ ಬೇರೆ ರಾಜ್ಯದಿಂದ ಬರೋರು ಕೂಡ ಇದು ಅಪ್ಲಿಕೇಬಲ್. ಹೊರ ರಾಜ್ಯದಿಂದ ಬೆಂಗಳೂರಿಗೆ ಬರ್ತಾರೆ, ಹಿಂದಿ ಮೇ ಬಾತ್ ಕರೋ ಅಂತಾರೆ. ಇದು ತಪ್ಪು. ಇದು ಕೂಡ ಒಂದು ರೀತಿಯ ಹೇರಿಕೆನೆ. ಬೆಂಗಳೂರಿಗೆ ಬಂದಾಗ ಕನ್ನಡ ಮಾತಾಡು, ಕಲ್ತ್ಕೋ, ಪ್ರಯತ್ನ ಪಡು. ನಾನ್ ನಿಮ್ಮ ಊರಿಗೆ ಬಂದಾಗ ನಿಮ್ ಭಾಷೆ ಮಾತಾಡುವಂತ ಪ್ರಯತ್ನ ಮಾಡ್ತೀನಿ. ಆತರ ನಾವೆಲ್ಲರೂ ಈ ರೀತಿ ಯೋಚನೆ ಮಾಡಾಗ ಗ್ಲೋಬಲ್ ಕನ್ನಡಿಗರಾಗ್ಬೋದು. ಸೊ ಇಂಥ ಮೆಂಟಾಲಿಟಿ ನಮ್ಗೆ ಟ್ರಾವೆಲ್ ಮಾಡಿದಷ್ಟು ಜಾಸ್ತಿ ಕಡಿಮೆ ಆಗ್ತಾ ಹೋಗುತ್ತಾ, ಜಾಸ್ತಿ ನಾವು ಅದನ್ನ ಬಗ್ಗೆ ಫೋಕಸ್ ಮಾಡೋ ಕಡಿಮೆ ಮಾಡ್ತೀವಾ? ಡೀಪ್ ಟ್ರಾವೆಲ್ ಮಾಡ್ತಾ ನಿಮ್ಮಲ್ಲಿ ಒಳಗೆ ನಿಮ್ಮ ವ್ಯಕ್ತಿತ್ವ ಬದಲಾವಣೆ ಆಗೋಗುತ್ತೆ ನಿಮ್ಗೆ ಗೊತ್ತಿಲ್ದಾಗೇನೆ. ಈ ಮಾತುಗಳು ಬರ್ತಾ ಇರೋದು ನನ್ನ ಸ್ವಂತ ಮಾತುಗಳಲ್ಲ, ನನ್ನ ಅನುಭವದ ಮಾತುಗಳು. ಸೊ ಅನುಭವ ಮನುಷ್ಯನ ಬದಲಾಯಿಸುತ್ತೆ, ಅದಕ್ಕೆ ಅನುಭವಿಸು ಅಂತ ಹೇಳ್ತಾರೆ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.